ಹೆಣ್ಣು ಮಾಯೆ ಅಲ್ಲ, ಮಾತೆ. ತಾಯಿ ಎಲ್ಲವನ್ನ ನುಂಗ್ತಾಳೆ. ಜನ್ಮ ಕೊಡುವಾಗ ತನ್ನ ದೇಹದ ಸತ್ವನೆಲ್ಲ ಧಾರೆ ಎರೆದು ಸೃಷ್ಟಿ ಮಾಡುವಾಗ ಜಗತ್ತಿನ ಅತಿ ದೊಡ್ಡ ನೋವನ್ನು ನುಂಗ್ತಾಳೆ. ಆಮೇಲೆ ಮಗು ಬೆಳೆದು ದೊಡ್ಡವಳಾಗಿ ಮದ್ವೆಗೆ ಬಂದಾಗ ಮತ್ತೆ ಧಾರೆ ಎರ್ಕೊಡೋ ಸಮಯ ಇದೆಯಲ್ಲ, ಅದು ಜನ್ಮ ಕೊಡೋವಾಗಿರೋ ನೋವಿಗಿಂತ ಎಳ್ಳಷ್ಟು ಕಡಿಮೆ ಅಲ್ಲ ಮಗಳೇ. ತಾಯಿ ಅದನ್ನು ನುಂಗ್ತಾಳೆ. ಈಗ ಇವಳು ಅದನ್ನೇ ಮಾಡ್ತಾ ಇದ್ದಾಳೆ. ಸಾಕು ಸಾಕು, ಎಲ್ಲ ಈಗ ಹಚ್ಬಿಟ್ರೆ ಕಳ್ಸೋವಾಗ ಯಾರು ಹೇಳ್ತಾರೆ? ಸರ್ ಹೊರಡೋಣವಾ? ಬಂದೆ ತಡಿಯಪ್ಪ. ಅಮೂಲ್ಯ ಮನೆಗೆ ಕಾರ್ಗಳನ್ನ ಕಳ್ಸಿಕೊಟ್ಟಿದ್ದೀರಾ? ಕಳ್ಸಿದ್ದೀನಿ ಸರ್. ಗುಡ್. ವಿಕ್ರಾಂತ್, ವೆಡ್ಡಿಂಗ್ ಅಲ್ಲಿ ಏನು ಕೊರತೆ ಆಗಬಾರ್ದು ವಿಕ್ರಾಂತ್. ಎವ್ರಿಥಿಂಗ್ಸ್ ಪರ್ಫೆಕ್ಟ್. ಗುಡ್. ಸಾರ್ಥಕ್, ವೆಡ್ಡಿಂಗ್ ನಂದ ನಿಮ್ದ? ವೇದಾಂತ್ ಒಂದನ್ನೇ ತರ್ಕೊಳಕ್ ಆಗ್ತಿಲ್ಲ. ಆಯ್ತ್ರಪ್ಪ, ಎಷ್ಟೋ ತನಕ ಟೈಮ್ ತಗೊಳ್ತೀರಾ? ಬೇಗ ಹೊರಡೋಣ, ಲೇಟ್ ಆಗ್ತಿದೆ. ಅಣ್ಣ ಏನ್ ಅರ್ಜೆಂಟ್ ನಿಂಗೆ? ಬೇಜಾನ್ ಬದಲಾಗ್ಬಿಟ್ಟಿದ್ಯಾ ಬಿಡು ನೀನು. ಆದ್ಯಾ, ಟಾಂಗ್ ಕೊಡೋದನ್ನ ಸ್ಟಾಪ್ ಮಾಡು. ಬದಲಾಗುವಂತ ಫೋರ್ಸ್ ಮಾಡಿದ್ದು ನೀವೇ, ಬದಲಾದ್ಮೇಲೆ ಬೈಯೋದು ನೀವೇ. ಆಯ್ತಪ್ಪ ಆಯ್ತು, ಯಾಕೆ ಜಗಳ ಆಡ್ತೀರಾ? ಈಗಲೇ ತಡ ಆಗ್ಬಿಟ್ಟಿದೆ. ಹೆಣ್ಣಿನ ಕಡೆಯವರು ಬಂದ್ಬಿಟ್ಟಿರ್ತಾರೆ. ಏ ವಿಕಿ, ನನ್ ಲಗೇಜ್ ಎಲ್ಲ ಇಟ್ಟಿದೀಯಾ? ಅಮ್ಮ ತಾಯಿ, 10 ಕಾರಲ್ಲಿ 20 ಬ್ಯಾಗ್ ನಿಂದ ಇಟ್ಟಿದ್ದೀನಿ. ಇನ್ನೇನಾದ್ರೂ ಬಾಕಿ ಇದೆಯಾ? ಅಯ್ಯೋ ಬಿಡಿ, ಹೊಡೋಣ ಹೊಡೋಣ. ಏನು ಮೇಡಮ್, ನೀವು ಕಳಿಸ್ಬೇಡ್ರಿ ಅಂತ ನಂಗೆ ಗಾಡಿ ಕಳಿಸಿಲ್ಲ. ಈಗ ವೇದಾಂತ್ ಸರ್ ಕಳ್ಸಿದ್ರ ಅಂತ ಕೇಳಿದ್ರು, ನಾನು ಹೌದು ಅಂತ ಸುಳ್ಳು ಹೇಳ್ಬಿಟ್ಟೆ. ನಾನು ಹೇಳಿದ್ರು ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ನನ್ನ ಪೇಮೆಂಟೇ ಆಗಲ್ಲ, ನನ್ನ ಕಂಪ್ನಿಗೆ ಲಾಸ್ ಆಗ್ಬಿಡುತ್ತೆ. ಈಗ ಲಾಭ ಆಗುತ್ತೆ ಅಲ್ವಾ? ಸರಿ ಮೇಡಮ್. ಆರ್ತಿ, ನೀನ್ ತಪ್ಪು ತಿಳ್ಕೊಬೇಡ ಅಮ್ಮ. ಈ ಮನೆಗೆ ಒಳ್ಳೇದಾಗ್ಬೇಕು ಅಂದ್ರೆ ಈ ತರ ಚಿಕ್ಕ ಪುಟ್ಟ ಮ್ಯಾನಿಪುಲೇಷನ್ ಮಾಡ್ಬೇಕಾಗತ್ತೆ. ಇಲ್ಲ ಅತ್ತೆ, ಖಂಡಿತವಾಗ್ಲೂ ತಪ್ಪು ತಿಳ್ಕೊಳಲ್ಲ. ನೀವ್ ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತೀರಾ. ತುಂಬಾ ತಿಳ್ಕೊಂಡಿದ್ಯಾ ಆರ್ತಿ. ಸರಿ ಹೊರಡಣ್ವಾ, ಆದ್ರೆ ಒಂದ್ ಮಾತ್ರ ಅರ್ಥ ಮಾಡ್ಕೊ, ನಾವು ಎಲ್ರ ರೀತಿ ಮದ್ವೆಗೆ ಹೋಗ್ತಾ ಇದೀವಿ ಅಷ್ಟೇ, ಅಕ್ಷತೆ ಹಾಕಕ್ಕಲ್ಲ. ಈ ಮದ್ವೆನ ನಿಲ್ಸೋದಕ್ಕೆ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು. ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ಅಯ್ಯೋ, ಯಾರಾದ್ರೂ ಕಾರ್ ನಿಲ್ಸಿ, ಕಾರ್ ನಿಲ್ಸಿ ಅಂತ. ಏನ್ರಿ ಅದು ನಿಮ್ದು ಅಪ್ಶಕ್ನ? ಅಪ್ಶಕ್ನ ನಂದಲ್ಲ ಮೇಡಮ್, ಬಾಸು ಫೋನ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ನಾನ್ ಛತ್ರಕ್ಕೆ ಹೋಗ್ತಾ ಇದೀನಿ, ನನ್ ಕೈಲಿ ಕೊಡಿ, ನಾನು ಕೊಡ್ತೀನಿ. ಹೌದಲ್ವಾ? ತಗೊಳ್ಳಿ, ದಯವಿಟ್ಟು ಕೊಟ್ಬಿಡಿ. ವೇದಾಂತ್ ಕಾರ್ ಕಳಿಸ್ತಾನೆ ಅಂತ ಹೇಳಿದ್ಯಲ್ಲಮ್ಮ, ಆದ್ರೆ ಕಾರ್ ಇನ್ನೂ ಬರಲೇ ಇಲ್ಲ. ಹ್ಞೂ ಅಪ್ಪ, ಅವನೇ ಹೇಳಿದ್ದು ಕಾರ್ ಕಳಿಸ್ತೀನಿ ಅದ್ರಲ್ಲೇ ಬನ್ನಿ ಅಂತ. ಆದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನಾವು ಹೆಣ್ಣಿನ ಕಡೆಯವರಮ್ಮ, ಗಂಡಿನ ಕಡೆಯವರು ಬರೋದಕ್ಕಿಂತ ಮುಂಚೆ ನಾವು ಛತ್ರದಲ್ಲಿರ್ಬೇಕು. ಸಂಪ್ರದಾಯದ ಪ್ರಕಾರ ಅವರು ಬಂದಾಗ ನಾವೇ ಮುಂದೆ ನಿಂತು ಅವ್ರಿಗೆ ಸ್ವಾಗತ ಕೋರ್ಬೇಕು, ಖುಷಿಯಿಂದ ಬರ್ಮಾಡ್ಕೋಬೇಕು. ಅದು ಬಿಟ್ಟು ಅವ್ರು ಬಂದ ಮೇಲೆ ನಾವು ಛತ್ರಕ್ಕೆ ಹೋಗೋದು ಅಷ್ಟು ಸರಿ ಇರೋಲ್ಲಮ್ಮ. ಹೌದು ರೀ, ಹೆಣ್ಣಿನ ಮನೆಯವರಾಗಿ
ನಾವೇ ಮೊದಲಲ್ಲಿ ಇರ್ಬೇಕಾಗಿತ್ತು. ನಾವೇ ಅಲ್ಲಿದ್ದು ಎಲ್ಲರನ್ನೂ ಸ್ವಾಗತ ಕೋರ್ಬೇಕಾಗಿತ್ತು. ಬೀಗರ ಮನೆಯವ್ರು ಬೇಜಾರು ಮಾಡ್ಕೊಳಲ್ವಾ? ಅದು ಅಲ್ಲದೆ ಮದುವೆಗೆ ದೊಡ್ಡ ದೊಡ್ಡ ಜನ ಎಲ್ಲ ಬರ್ತಿರ್ತಾರೆ. ನಾವೇ ಅಲ್ಲಿಲ್ಲ ಅಂದ್ರೆ ವೇದಾಂತಗೆ ಅವಮಾನ ಮಾಡ್ದಂಗಲ್ವಾ? ಅಮ್ಮ, ನಾನು ವೇದಾಂತ್ಗೆ ಆಟೋನಲ್ಲೋ ಕ್ಯಾಬಲ್ಲೋ ಬರ್ತೀವಿ ಅಂತ ಹೇಳಿದ್ದೆ. ಆದ್ರೆ ಅವನೇ ನಾನೇ ಕಳಿಸ್ತೀನಿ ಅದ್ರಲ್ಲೇ ಬನ್ನಿ ಅಂತ ಹೇಳ. ಇಷ್ಟೊತ್ತಾದ್ರೂ ಕಳ್ಸಿಲ್ಲ. ಆಗ್ಲೇ ತುಂಬಾ ತಡ ಆಗಿದೆ ಕಣೆ. ಇನ್ನು ಕಾರ್ ಬರ್ಲಿಲ್ಲ ಅಂದ್ರೆ ಏನೇ ಮಾಡೋದು? ಅಮ್ಮ ಇರು, ಅವನ್ಗೆ ಫೋನ್ ಮಾಡಿ ಕೇಳ್ತೀನಿ. ಅಗ್ರಜ, ಅಗ್ರಜ, ಎಲ್ಲೋಗ್ತಿದ್ಯಾ? ವಿಕ್ರಾಂತ್ ಫೋನ್ ಮಾಡ್ತಾ ಬಂದ್ಬಿಟ್ಟಿದೆ. ಜಸ್ಟ್ ಗೆಟ್ ಆಲ್ರೆಡಿ ಲೇಟ್ ಆಗಿದೆ, ಮತ್ತೆ ಲೇಟ್ ಆಗೋದ್ ಬೇಡ. ಶುಭ ಕಾರ್ಯಕ್ಕೆ ಅಂದ್ಮೇಲೆ ಹೊರಗಡೆ ಹೋದ್ಮೇಲೆ ಮತ್ತೆ ಒಳಗಡೆ ಕಾಲಿಡಬಾರ್ದು ಅಂತಾರೆ ದೊಡ್ಡವರು. ಕಮ್ ಆನ್ ವಿಕ್ರಾಂತ್, ಸೀರಿಯಸ್ಲಿ. ಇದನ್ನ ಮೂಢನಂಬಿಕೆ ಅಂತನಾದ್ರೂ ಅನ್ಕೋ. ನಿನ್ ಮತ್ತೆ ಒಳಗೋಗೋದ್ರಿಂದ ಬೇರೆ ಏನೋ ಆಗ್ಬಾರ್ದು ಅಲ್ವಾ? ನಿನ್ ಮತ್ತೆ ಒಳಗೋಗೋದು ರೌಡಿನಾದ್ನಿಗೆ ಪ್ರಮೋಷನ್ ಕೊಟ್ಟು ದಾಖುವತ್ಕೆ ಮಾಡಿ ಮನೆ ತುಂಬಿಸ್ಕೊಳ್ಬೇಕಾದ್ರೇನೆ ಮತ್ತೆ ಕಾಲಿಡೋದು. ವಿಕ್ರಾಂತ್, ಏನಾದ್ರೂ ಎಮರ್ಜೆನ್ಸಿ ಬಂದೇ ಬರುತ್ತೆ. ಐ ನೀಡ್ ಮೈ ಫೋನ್. ಅದೆಲ್ಲ ಒಂದ್ ದೊಡ್ಡ ಸಮಸ್ಯೆನಾ? ಮೊದ್ಲು ಕಲ್ಯಾಣ ಮಂಟಪಕ್ಕೆ ಹೋಗೋಣ. ಕಾಂತ ಇಲ್ಲ ಇದ್ದಾನೆ, ನಾನು ಇನ್ಫಾರ್ಮ್ ಮಾಡ್ತೀನಿ, ಅವ್ನು ತಗೊಂಡ್ಬರ್ತಾನೆ. ಸೀರಿಯಸ್ಲಿ ಯು ಕಿಡಿಂಗ್ ಮೀ? ಕಾಂತ ಇಂತ ನಟ್ಕೇಸ್ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಡು ಯು ರಿಯಲಿ ವಾಂಟ್ ಮಿ ಟು ಟ್ರಸ್ಟ್ ಹಿಮ್? ಅಮೂಲ್ಯ ಫೋನ್ ಮಾಡ್ತಾಳೆ. ಐ ನೀಡ್ ಮೈ ಫೋನ್. ಅಷ್ಟು ಎಮರ್ಜೆನ್ಸಿ ಇದ್ರೆ ಅಮೂಲ್ಯ ನನಗೆ ಕಾಲ್ ಮಾಡ್ತಾಳೆ. ಇವಾಗ ಫಸ್ಟ್ ನಾವು ಹೊರಡೋಣಪ್ಪ. ಆಗ್ಲತ್ತ ನೀನು ಬಾ. ವೇದಾಂತ್, ಅವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ. ಯಾಕೆ ಕಾಲ್ ಕಟ್ ಮಾಡ್ತಿದ್ಯಾ? ಇಲ್ಲೆಲ್ಲರೂ ಎಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ ಗೊತ್ತಾ? ಅಪ್ಪ ಅಮ್ಮ ಛತ್ರಕ್ಕೆ ಲೇಟ್ ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅರ್ಜೆಂಟ್ ಮಾಡ್ತಿದ್ದಾರೆ. ಎಷ್ಟೊತ್ತಾಗುತ್ತೆ ಕಾರ್ ಬರೋದು? ಏ ಅಮೂಲ್ಯ, ನೀನು ವಸಿಷ್ಠ ಫ್ಯಾಮಿಲಿಗೆ ಸೊಸೆಯಾಗಿ ಬರ್ತಾ ಇದ್ಯಾ? ಈಗ್ಲಾದ್ರೂ ಸ್ವಲ್ಪ ಸ್ಟ್ಯಾಂಡರ್ಡ್ ಬೆಳೆಸ್ಕೊ. ಇವತ್ತಾದ್ರೂ ನಿಮ್ ಮದ್ವೆ ದಿನನಾದ್ರೂ ನೀವ್ಗಳೇ ನಿಮ್ ಸ್ವಂತ ದುಡ್ಡು ಹಾಕೊಂಡು ಚೌಲ್ಟ್ರಿಗೆ ಬನ್ನಿ. ನಿಮ್ಗೆಲ್ಲ ಬೇರೆಯವ್ರ ದುಡ್ಡಲ್ಲೇ ಬದುಕು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ? ಎಲ್ಲಿ ಹೋಗುತ್ತೆ ಆ ನಿಮ್ ಮಿಡಲ್ ಕ್ಲಾಸ್ ಬುದ್ಧಿ? ಫೋನ್ ತಗೊಂಡಿರೋದು ನೀವು ಅಂತ ಗೊತ್ತಾಗ್ಲಿಲ್ಲ. ಮಾತಿಗೂ ನಮ್ಮನ್ನ ದುಡ್ಡಲ್ಲಿ ಅಳಿಬೇಡ. ಅಷ್ಟಕ್ಕೂ ಕಾರ್ ಕಳ್ಸ್ಕೊಡಿ ಅಂತ ನಾವೇನ್ ಕೇಳ್ಕೊಂಡಿರ್ಲಿಲ್ಲ. ನಿಮ್ ಸ್ಟೇಟಸ್ ತಕ್ಕಂಗ್ ಮದ್ವೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿರೋ ನಮ್ಮ ಅಪ್ಪ ಅಮ್ಮಂಗೆ ಒಂದ್ ವೆಹಿಕಲ್ ಅರೇಂಜ್ ಮಾಡಕ್ ಆಗಲ್ಲ ಅಂತ ಅನ್ಕೋಬೇಡಿ. ಕಾರ್ ಕಳ್ಸ್ಕೊಡ್ತೀನಿ, ಅದ್ರಲ್ಲೇ ಬರ್ಬೇಕು ಅಂತ ನಿಮ್ ಮಗನೇ ಹೇಳಿದ್ದು. ಕೇಳಲಿಲ್ಲ ಅಂತ ಆದ್ಮೇಲಿಂದ ವೇದಾಂತ್ಗೆ ಇನ್ನು ಕಾರ್ ಬಂದಿಲ್ಲ ಅಂತ ಕೇಳಕ್ ಯಾಕೆ ಫೋನ್ ಮಾಡ್ದೆ? ಇವತ್ತಾದ್ರೂ ನಿಮ್ ಸ್ವಂತ ದುಡ್ಡಲ್ಲಿ ಕ್ಯಾಬ್ ಆಟೋನ ಮಾಡ್ಕೊಂಡು ಬರಕ್ಕಾಗಲ್ವಾ? ಎಲ್ಲೆಲ್ಲಿ ದುಡ್ಡು ಉಳಿಸ್ಬೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀರಾ ಅಲ್ವಾ? ಅಮೂಲ್ಯ, ಇನ್ಮೇಲಾದ್ರೂ ಈ ಕೆಟ್ಟ ಬುದ್ಧಿಗಳನ್ನ ಬಿಟ್ಬಿಡು. ವಸಿಷ್ಠ ಫ್ಯಾಮಿಲಿಗೆ ಸೇರ್ಕೋತಾ ಇದ್ಯಾ, ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡು. ಇವತ್ತಾದ್ರೂ ಅಂತ ನಮ್ಮ ಹತ್ರ ಹೇಳೋ ನೀವು ಇವತ್ತಾದ್ರೂ ನನ್ನ ಹತ್ರ ಬೇರೆ ತರ ಮಾತಾಡಿ. ಎಲ್ಲಿ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ ನಮ್ಮಪ್ಪ ನನಗೆ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಸರಿ, ಕಾರ್ ಬಂದಿಲ್ಲ ಅಂತ ಗೊತ್ತಾಯ್ತು ತಾನೆ? ನೀವೇ ಕಾರ್ ಮಾಡ್ಕೊಂಡು ಬನ್ನಿ. ಇನ್ನು ನಾವ್ ಕಾರ್ ಕಳಿಸ್ತೀವಿ ಅಂತ ಯಾಕೆ ನಿರೀಕ್ಷೆಲಿದ್ದೀರಾ? ಅತ್ತೆ, ನಾವ್ ಹೇಗೋ ಬರ್ತೀವಿ ಬಿಡಿ. ನೀವು ಮುಳ್ಳಲ್ಲಿ ಮೈ ಚುಚ್ಚಿ ಮಾತಾಡೋದನ್ನ ಕಡಿಮೆ ಮಾಡ್ಕೊಡಿ. ಅಟ್ಲೀಸ್ಟ್ ಇವತ್ತಾದ್ರೂ ಅಲ್ಲಲ್ಲ ಮದುವೆ ಮುಗಿಯೋವರ್ಗಾದ್ರು. ಮಿಡ್ಲ್ ಕ್ಲಾಸ್ನವ್ರು ಅಂದ್ರೆ ನಿಮ್ ದೃಷ್ಟಿಲಿ ಮಿನಿಮಮ್ ಅಲ್ವಾ? ಆದ್ರೆ ಮಿಡ್ಲ್ ಕ್ಲಾಸ್ನವರಿಗೆ ಮರ್ಯಾದೆ ಮ್ಯಾಕ್ಸಿಮಮ್ ಇರುತ್ತೆ. ತಿರುಗ್ಕೊಂಡು ತಿನ್ನೋರ್ಗೆ ತಂಗ್ಳನ್ನ ಇಷ್ಟ ಆಗಲ್ವಂತೆ. ಹಾಗೆ ಯೋಗ್ಯತೆ ಇಲ್ದಿರೋರ್ಗೆ ಯೋಗ ಬಂದಿದೆ.
ಅದಕ್ಕೆ ಯೋಗ್ಯತೆ ಮೀರ್ ಮಾತಾಡ್ತಾ ಇದ್ದಾಳೆ. ನನಗೆ ಈ ಸುಹಾಸಿನಿ ವಸಿಷ್ಠಗೆ ನೀತಿ ಪಾಠ ಹೇಳ್ತೇನೆ ಅಮೂಲ್ಯ. ಅದೆಷ್ಟು ಮೆರಿತ್ಯೋ ಮೆರಿ, ನಾನು ನೋಡ್ತೀನಿ. ಏನಂತಮ್ಮ, ಕಾರ್ ಬರುತ್ತಂತ? ಕಾರ್ ಬರೋದು ಲೇಟ್ ಆಗುತ್ತಂತೆ. ಅದ್ರ ಬದಲು ನಾವೇನಾದ್ರೂ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ಅಮ್ಮ ಯಾಕೆ ಏನಾಯ್ತಂತೆ? ಏನಿಲ್ಲಮ್ಮ, ಕಾರ್ ಬರೋದು ತುಂಬಾ ಲೇಟ್ ಆಗುತ್ತಂತೆ ಅಷ್ಟೇ. ಅಯ್ಯೋ ದೇವ್ರಿ, ಏನ್ ಮಾಡೋದೀಗ? ರೀ, ಏನಾದ್ರೂ ವ್ಯವಸ್ಥೆ ಮಾಡಿ ಬೇಗ. ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಆಟೋ ತಂದ್ಬಿಡ್ತೀನಿ. ಅಪ್ಪ ಒಂದ್ ನಿಮಿಷ ಇರಿ. ಅಯ್ಯೋ ರೀ, ನಾವ್ 20 ಜನ ಇದೀವಿ, ಒಂದೇ ಆಟೋಲ್ ಹೋಗೋದಾ? ಆಗತ್ತೆ ಪರಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಾ. ನನಗೆ ಗೊತ್ತು ನೀನೇನ್ ಕೇಳ್ತೀಯ ಅಂತ. ರೀ, ನಮ್ 4 ಹೆಣ್ಮಕ್ಳು ಮದ್ವೆ ಗ್ರ್ಯಾಂಡ್ ಆಗುತ್ತಾ ಅಂತ ನೀನ್ ಹಿಂದೆ ಕೇಳಿದ್ದೆ. ಈಗಾಗಲೇ ಒಬ್ಳು ಮದ್ವೆ ನಾವು ಮಾಡಿದೀವಿ, ಇನ್ನೊಬ್ಳು ಮದ್ವೆಗೆ ಹೋಗ್ತಾ ಇದೀವಿ. ಇನ್ನಿಬ್ರು ಹೆಣ್ಮಕ್ಳು ಮದ್ವೆನೂ ಗ್ರ್ಯಾಂಡ್ ಆಗೇ ಮಾಡ್ತೀವಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ನಡಿ ಕೂತ್ಕೋ. ಗಾಡಿ ತೆಗಿಯಪ್ಪ.
ಆದ್ಯ ಮೊಬೈಲ್ನ ವೇದಾಂತ ಕೊಡು. ಇವ್ರ ಯೋಗ್ಯತೆ ಏನು ಅಂತ ಇರಲ್ಲೇ ಗೊತ್ತಾಗತ್ತೆ. ಅಲ್ಲ, ಗಂಡಿನ ಮನೆಯವರಾಗಿ ನಾವೇ ಮೊದಲು ಬಂದಿದ್ದೀವಿ. ಇವ್ರಿಗೇನ್ ಬರೋದಕ್ಕೆ ರೋಗ? ಮಾತಾಡ್ಸೋರಿರ್ಲಿ, ಇಲ್ಲಿ ವೆಲ್ಕಮ್ ಮಾಡೋರು ಕೂಡ ಯಾರು ಗತಿ ಇಲ್ಲ. ಈ ಸಂಭ್ರಮಕ್ಕೆ ದೊಡ್ಡೋರ್ ಮನೆ ಸಂಬಂಧ ಬೇರೆ ಕೇಡು. ಮದರ್ ಇಂಡಿಯಾ, ಯಾಕೆ ಯಾವಾಗಲೂ ಉಲ್ಟಾನೆ ಮಾತಾಡ್ತೀರಾ? ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಯಾಕೆ ಭೇದ ಭಾವ ಮಾಡ್ತೀರಾ? ವಿಕ್ರಾಂತ್, ನಾನು ಬೇರೆ ಕಡೆ ಅರೇಂಜ್ಮೆಂಟ್ಸ್ ಹೇಗೆ ನಡೆದಿದೆ ಅಂತ ನೋಡ್ಕೊಂಬರ್ತೀನಿ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನನ್ನ ಮೊಮ್ಮಕ್ಕಳು. ಈ ತರ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ವೈಭೋಗದ ಮಧ್ಯೆ ನಮ್ಮ ವೇದಾಂತನ ಅಮೂಲ್ಯ ಮದ್ವೆನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಕಣ. ಮೂರ್ ಚೇರ್ ಹಾಕೊಂಡು ಮುರಿದೋಗಿರೋ ಗೂಡಲ್ಲಿ ಹೋಟ್ಲು ನಡೆಸೋ ಇಂಥವ್ರಿಗೆ ಎಲ್ಲಿಗ್ ಬರೋದಿರ್ಲಿ, ಇದನ್ನ ನೋಡೋ ಯೋಗ್ಯತೆ ಕೂಡ ಇಲ್ಲ. ಬಾಯಿ ಬಿಟ್ರೆ ಬರೀ ಸ್ವಾಭಿಮಾನದ ಮಾತೆ. ಇಂಥವ್ರಿಗೆ ಯಾಕೆ ಬೇಕು ಈ ಸಂಬಂಧ? ಲೇ ಸುಹಾಸಿನಿ, ನೀನು ವಸಿಷ್ಠ ಮನೆತನಕ್ಕೆ ಬರೋಕ್ ಮೊದಲು ಹೇಗಿದ್ದೆ ಅನ್ನೋದನ್ನ ಜ್ಞಾಪಕ ಮಾಡ್ಕೋ. ದುಡ್ಡೆಲ್ಲ ಅಳಿಯೋದಲ್ಲ, ಗುಣದೆಲ್ಲ ಅಳಿಯೋದು ತಿಳ್ಕೊ. ಆಯ್ತು, ಉಪದೇಶ ಸಾಕು. ಆರ್ಟ್ ಅಂಡ್ ಡೆಕೋರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಸ್ಪೆಷಲ್ ಅಮೂಲ್ಯ ರೂಮ್ ಸಕ್ಕಲಾಗಿ ರೆಡಿ ಮಾಡಿದ್ದಾರೆ. ಅಥವಾ ಅಮೂಲ್ಯ ಇನ್ನೂ ಬಂದಿಲ್ವಲ್ಲ? ಮಂಜು ಅಪ್ಪ ಯಾವತ್ತು ಟೈಮಿಂಗ್ ಮಿಸ್ ಮಾಡಿದವ್ರಲ್ಲ, ಏನಾಗಿರ್ಬೋದು? ಲೆಟ್ ಮಿ ಚೆಕ್. ವಿಕ್ರಾಂತ್, ವಿಕ್ರಾಂತ್, ಏನಾಗತ್ತ? ಅಮೂಲ್ಯನ್ ಮನೆಯವರು ಇನ್ನೂ ಬಂದಿಲ್ಲ. ಅವ್ರು ಯೂಶಲಿ ಲೇಟ್ ಮಾಡೋವಂಥವ್ರಲ್ಲ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಒಂದ್ ಕೆಲಸ ಮಾಡು, ನಾವು ಅವ್ರ ಮನೆಗೆ ಟ್ರಾವೆಲ್ ಏಜೆಂಟ್ ಕಳಿಸಿದ್ವಲ್ಲ, ಜಸ್ಟ್ ಚೆಕ್ ವಿತ್ ಹಿಮ್. ಪಿಕಪ್ ಆಯ್ತಾ, ಹೊರಟ್ರಾ ಅಂತ. ಓಕೆ. ಹೆಣ್ಣಿನ ಮನೆಯವರಿಂದ ಕಾರ್ ಹೊಡ್ತಾ? ಯಾಕೆಂದ್ರೆ ಅವ್ರು ಇನ್ನೂ ಇಲ್ಲಿ ರೀಚ್ ಆಗಿಲ್ಲ. ಅವ್ರಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಸರ್. ನಾನು ವಿಚಾರಿಸ್ತೀನಿ ಸರ್, ಇಡ್ತೀನಿ.
ಇವನ್ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದಾನೆ? ಇವನ್ ಮಾತಲ್ಲಿ ಭಯ ಇದೆ, ಅಂದ್ರೆ ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಹಾಗಾದ್ರೆ ಇವನ್ ಅಮ್ಮ ಮನೆಗೆ ಕಾರ್ ಕಳ್ಸಿದ್ನ ಇಲ್ವಾ? ಒಂದ್ ವೇಳೆ ಇವನ್ ಕಾರ್ ಕಳ್ಸಿಲ್ಲ ಅಂದ್ರೆ ಏನ್ ಮಾಡೋದು? ಮಾವನ್ ಮನೆಯವರೆಲ್ಲ ಹೇಗ್ ಬರ್ತಾರೆ?